ನೋಡಪ್ಪ ಆಕಳು ಈತಾವು ಈದ ಕೂಡಲೇ ಮಾಂಸ ಬೀಳ್ತತೆ. ಹಾಂ, ಆ ಮಾಂಸ ತಗೊಳ್ಳೋದ ಒಂದು 20 ಲೀಟ್ರ್ ಬೇಡ 50 ಲೀಟ್ರ್ ನೀರಾಗ ಮಾಂಸ ಹೋಗಿರಿ, ಅದು ಕಿಲೋ 2 ಕಿಲೋ ಇರ್ತೈತೆ, 1.5 ಕಿಲೋ ಇರ್ತೈತೆ. ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕ್ರಿ, ಅದಕ್ಕೆ ಅಷ್ಟ ಮಜ್ಜಿಗೆ ಹಾಕ್ರಿ, ಆಕಳ ಮಜ್ಜಿಗೆ ಅಷ್ಟ ಗೋಮೂತ್ರ ಹಾಕ್ರಿ. ಅದ್ರಾಗ ಹಾಕಿ ಒಂದು 30 ದಿವ್ಸ ಹಂಗೆ ಬಿಟ್ಟು ಬಿಡ್ರಿ. ಬಿಟ್ಟು ಕೂಡಲೇ ಒಂದು ದ್ರಾವಣ ತಯಾರಾಕೈತಿ. ತಯಾರಾದ ಕೂಡಲೇ ಏನು ಮಾಡಿರಿ, ಆ ಮಾಂಸ ತೆಗೆದು ಮತ್ತೊಂದು ಬ್ಯಾರಲ್ದಾಗ ಹೋಗಿರಿ. ಇದನ್ನು 5-6 ಸಲ ಬಳಸ್ಬೋದು ನೀವು. ಈ ನೀರು ಐತಲ್ಲ, ಈ ನೀರು ಏನು ಬೇಕಾದ ಬೆಳಿಗ್ಗೆ ಹಾಕ್ರಿ ನೀವು. ನಾನು ಕಬ್ಬಿಗೆ ಹಾಕಿ ನೋಡಿದೆ, ಇದನ್ನು ಡ್ರೆಂಚಿಂಗ್ ಮಾಡಿದೆ. ಡ್ರೆಂಚಿಂಗ್ ಅಂದ್ರೆ ಒಂದು ಜರಾನ ಹಿಂಗೆ ನೀರು ಹಾಸಿದ್ರಿ ಅಂತಂದ್ರೆ ಒಂದು ಕೋಲ್ ತೊಗೊಂಡು ಚುಚ್ಚುದ, ಹಾರ್ಯಾರ ಕೋಲರ ತೂತು ಬೀಳ್ತೈತಿ, ಬೆಳ್ಳ ಅದ್ರಾಗ ಒಂದು ಗ್ಲಾಸ್ ಹಾಕೋದು ಬೇಡ. ಬೆನ್ನಿಗೆ ಪಂಪ್ ಕಟ್ಕೊಂಡಿರ್ತಾರಲ್ಲ ಅದನ್ನ ಹಿಡಿದು ಬಿಡೋದು ಆ ತೂತಿಗೆ, ಆಮ್ಯಾಗ ಕಾಲೇ ಹಿಂಗೆ ಮುಚ್ಚಿ ಬಿಡೋದು. ಅದನ್ನ ನಿಮ್ಗೆ ಹೇಳ್ತೀನಿ, 15-20 ದಿನದಾಗ ನಿಮ್ಮ ಹೊಲ್ದಾನ ಮಣ್ಣು ಐತಲ್ಲ ಕಾಫಿ ಪೌಡ್ರ್ ಆದಂಗೆ ಆಕೈತಿ. ಕಾಫಿ ಪೌಡ್ರು ಒಂದು. ಎರಡನೇದು ಏನಾಕೈತಿ ಹೇಳೇನು ಅಂದ್ರೆ ಮಣ್ಣು ಸುಧಾರಣೆ ಆಯ್ತು. ಯಾರು ಹೇಳ್ತಾರೆ ಸಾವಯವದಿಂದ 3 ವರ್ಷಕ್ಕೆ 4 ವರ್ಷಕ್ಕೆ ಬದಲಾವಣೆ ಆಕೈತಿ ಹೊಲ ಅಂತ, ಏನೂ ಇಲ್ಲ, 15 ದಿನದಾಗ ಬದಲಾವಣೆ ಆಕೈತಿ. ಹಾಂ, ಹೆಚ್ಚು ಹಾಕಬೇಕು, ತಾನ ಆಕೈತಿ. ಎರಡನೇದ್ದು ಯಾವುದಕ್ಕೆ ಕಬ್ಬಿನಾಗ ನಡು ಡ್ರೆಂಚಿಂಗ್ ಮಾಡಿದ್ನ, ಕಬ್ಬಿಗೆ ಯಾವುದಕ್ಕೆ ಮಾಡಿದ್ನಲ್ಲ ಅದಕ್ಕೆ 30-35 ಕುಳಿ ಬಂದಿದ್ದು. ಮಗ್ಲನ ಒಂದಿಷ್ಟಕ್ಕೆ ಮಾಡಿದ್ದಿಲ್ಲ, ಅದರೊಳಗೆ 8-10 ಇದ್ದು. ಅದಕ್ಕೆ 8-10 ಕುಳಿ ಬಂದ್ರೆ ಇದಕ್ಕೆ 30-35 ಬಂದಿದ್ದು. ಮುಂದೆ ಕಬ್ಬು ದೊಡ್ಡದಾದಂಗೆ ಇದನ್ನು ಸ್ಪ್ರೇ ಮಾಡ್ಸಕ್ಕೆ ಹಚ್ಚಿದ್ದು ನಾನು. ಮಾಡಿಸಿದ್ರೆ ಗುಂಟೆಗೆ 2 ಟನ್, 4 ಗುಂಟೆಗೆ 80 ಟನ್. ಕಣ್ಣು ಮುಚ್ಚಿ ಏನೂ ಮಾಡಂಗಿಲ್ಲ, ಸ್ಪ್ರೇ ಮಾಡೋದು ಯಾವಾಗಾರ ತಿಂಗಳದಾಗ ಒಮ್ಮೆ. ಏನು ಕೆಟ್ಟ ಐತ್ರಪ್ಪ ಇದು? ಯಾವ್ದಾರ ಕಠಿಣ ಅನ್ನಿಸ್ತಾನೆ ನಿಮ್ಗೆ? ಇವ ಮಾಡ್ತಾನೆ ಏನೂ ಓದ್ಲಾರ್ದ, ಅವ ಮಾಡ್ತಾನೆ ಓದ್ಲಾರ್ದ, ಮತ್ತೆ ಇನ್ನೊಂದಿಬ್ರಿಗೆ ಹೇಳಿದ್ರು ಮಾಡ್ತಾರೆ. ಉಳ್ದವ್ರಿಗೆ ಏನಪ್ಪ ಏನು ತೊಂದರೆ ಐತಿ? ನಾವು ಹಿಂಗೆ ಹೇಳೋಣ, ಸಂಬಳ ಎಲ್ಲಿ ಸಿಗ್ತೈತಿ ಇದು? ಮತ್ತು ನಿನ್ನ ಇದೇನು ಬೆಂಕಿ ಹಚ್ಚೋದೈತನ? ಎಲ್ಲಿ ಸಿಗ್ತದೆ? ಇವಾಗೆಲ್ಲ ರೆಡಿನೇ ಬೇಕಪ್ಪ. ಇಲ್ರಿ, ಹಂಗೆ ಆಗೋದಿಲ್ಲ. ನಾವು ಮಾಡ್ಬೇಕು ಹೆಚ್ಚರಾಗಿ. ಇದ್ರೊಳಗೆ ಹೆಚ್ಚು ಕಡಿಮೆ ಆದರೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ನೀವು ಅಂಗಡಿ ಅಂತಂದು ಏನು ಹಾಕ್ತಾರಲ್ಲ, ಹೆಚ್ಚು ಕಡಿಮೆ ಆದರೆ ಬೆಳೆ ಸುಟ್ಕೊಂಡು ಹೋಗ್ತೈತಿ. ಇದ್ರೊಳಗೆ ಬೆಳೆ ಸುಟ್ಕೊಂಡು ಹೋಗೋದೇನೂ ಇಲ್ಲ. ಹೆಚ್ಚರಾಗಲಿ ಕಡಿಮೆರ ಆಗಲಿ ನಡಿತೈತಿ. ಇಂಥವು ನೂರಾರು ಪ್ರಯೋಗಗಳದಾವ, ನೂರಾರು ಪ್ರಯೋಗಗಳು. ನೀವು ರೈತರು ಮಾಡ್ಬೇಕಷ್ಟ. ಮಾಡಿದ್ರಿ ಅಂದ್ರೆ ಈಗೇನು ಬೆಳೆ ತೊಗೋತಿರಲ್ಲ, ಇದಕ್ಕಿಂತ ಭಾಳ ಬೆಳೆ ನಿಮ್ಮ ಹೊಲ್ದಾಗ ಬರ್ತದೆ.